ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕ ಈಗ ನೆಲಸಮವಾಗಿದೆ. ಜಾಗದ ವಿಚಾರವಾಗಿ ಬಾಲಕೃಷ್ಣ ಕುಟುಂಬ ಹಾಗೂ ವಿಷ್ಣು ಅಭಿಮಾನಿಗಳ ಮಧ್ಯೆ ದೊಡ್ಡ ವಾಗ್ವಾದವೇ ನಡೆಯುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಪುಣ್ಯಸ್ಮರಣೆಗೂ ಅಲ್ಲಿ ಅವಕಾಶ ಕೊಟ್ಟಿರಲಿಲ್ಲ. ಇದೀಗ ರಾತ್ರೋರಾತ್ರಿ ವಿಷ್ಣು ಸಮಾಧಿ ನೆಲಸಮಾಗಿ ಹೋಗಿದೆ. ಇದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ತುಂಬಾ ನೋವನ್ನ ಉಂಟು ಮಾಡಿದೆ. ವಿವಾದಿತ ಜಾಗದಲ್ಲಿ ವಿಷ್ಣುವರ್ಧನ್ ಅವರ 8 ಅಡಿ ಸ್ಮಾರಕ ಕೂಡ ಸ್ಥಾಪನೆಯಾಗಿತ್ತು. ವಿಷ್ಣುವರ್ಧನ್ ಅವರ 600 ಫೋಟೋಗಳ ಗ್ಯಾಲರಿ ಕೂಡ ಅಲ್ಲಿತ್ತು. ವಿಷ್ಣುವರ್ಧನ್ ಸ್ಮಾರಕದಲ್ಲಿ 2 ಕ್ಲಾಸ್ ರೂಮ್ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆಡಿಟೋರಿಯಂ ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಇದ್ದಕ್ಕಿದ್ದ ಹಾಗೆ ಇದು ಈಗ ನೆಲಸಮವಾಗಿ ಅಲ್ಲೊಂದು ಬರೀ ಆಟದ ಮೈದಾನ ತರ ಕಾಣುತ್ತಿದೆ. ಅಷ್ಟಕ್ಕೂ ಏನಿದು ವಿವಾದ? 2009 ಡಿಸೆಂಬರ್ 30ರಂದು ಸ್ಯಾಂಡಲ್ವುಡ್ ಸಾಹಸ ಸಿಂಹ ವಿಷ್ಣುವರ್ಧನ್ ನಿಧನವಾಗಿದ್ದರು. ಬಳಿಕ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರಿಗೆ ಸಮಾಧಿ ಮಾಡಲಾಗಿತ್ತು. ಇಲ್ಲೇ ಸ್ಮಾರಕ ನಿರ್ಮಿಸಬೇಕು ಅನ್ನೋದು ಅವರ ಅಭಿಮಾನಿಗಳ ಬೇಡಿಕೆ. ಆದರೆ ಈ ಸ್ಟುಡಿಯೋ ಜಾಗ ವ್ಯಾಜ್ಯದಲ್ಲಿರುವುದೇ ಸ್ಮಾರಕ ನಿರ್ಮಾಣಕ್ಕೆ ಹಿನ್ನಡೆಗೆ ಕಾರಣವಾಗಿತ್ತು. ಸ್ಟುಡಿಯೋ ಕಾರ್ಯನಿರ್ವಹಣೆ ಸಂಬಂಧ ಸರ್ಕಾರ ತನಿಖೆ ನಡೆಸಿತ್ತು. ಈ ಸಂಬಂಧದಲ್ಲಿ ತನಿಖಾ ತಂಡವು ಸ್ಟುಡಿಯೋದ 10 ಎಕರೆ ಭೂಮಿಯನ್ನ ಮುಟ್ಟುಗೋಲು ಹಾಕಲು ಸೂಚಿಸಿತು. ಈ ಸಂದರ್ಭದಲ್ಲಿ ನಟ ಬಾಲಕೃಷ್ಣ ಮಕ್ಕಳಿಂದ ಭೂಮಿ ಪರಭಾರೆಯ ಸೂಕ್ತ ದಾಖಲೆಯನ್ನ ಧರಿಸಿ ದೃಢೀಕರಣ ಪತ್ರವನ್ನಾಗಲಿ ಮಾಡಿಸಿಕೊಳ್ಳದೆ ಎಡವಿತ್ತು. ಈ ಅವಕಾಶ ಬಳಸಿಕೊಂಡ ಬಾಲಕೃಷ್ಣ ಮಕ್ಕಳು 2015 ಸೆಪ್ಟೆಂಬರ್ 28ರಂದು ಸರ್ಕಾರದ ಮುಟ್ಟುಗೋಲು ಆದೇಶ ವಿರುದ್ಧ ಕೋರ್ಟಿನ ಮೆಟ್ಟಿಲೇರಿತ್ತು. ಸದ್ಯ ಕೂಡ ಪ್ರಕರಣ ಕೋರ್ಟಿನ ಅಂಗಳದಲ್ಲಿದೆ. ಆದರೆ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಈ ಒಂದು ಅದ್ಭುತವಾದಂತಹ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ಒಬ್ಬ ಮೇರು ಕಲಾವಿದನಿಗೆ 10 ಗುಂಟೆ ಜಾಗ ಕೊಡಲಾದಂತಹ ವ್ಯವಸ್ಥೆಗೆ ಧಿಕ್ಕಾರವಿರಲಿ ಅಂತ ಎಲ್ಲರೂ ಸರ್ಕಾರವನ್ನ ಬೈಯುತ್ತಿದ್ದಾರೆ. ಬಾಲಣ್ಣ ವಂಶಸ್ಥರಿಗೂ ಕೂಡ ಆ ಜಾಗದಲ್ಲಿ ಮಾಲ್ ಕಟ್ಟಲು ಹೊರಟಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಕೆಲವು ರಾಜಕಾರಣಿಗಳು ಜೊತೆಯಾಗಿದ್ದಾರೆ. ಹಣಕ್ಕಾಗಿ ಇಷ್ಟು ನೀಚು ಬಾಳು ಬೇಕಾ? ಧಿಕ್ಕಾರವಿರಲಿ. ಒಂದು ಮಾತು, ರಾತ್ರೋರಾತ್ರಿ ಹೇಡಿಗಳ ಹಾಗೆ ನೆಲಸಮ ಮಾಡುವುದು ಬಿಟ್ಟು ಹಗಲಲ್ಲಿ ಮಾಡುವ ಎದಿಗಾರಿಕೆ ಆದರೂ ಅವರಿಗೆ ಇರಬೇಕಿತ್ತು ಅಂತ ಹಲವಾರು ವಿಷ್ಣು ಅಭಿಮಾನಿಗಳು ಇದರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಕಡಗ ತಿರುಗಿಸಿದರೆಂದರೆ ಸಾಕು, ಎದುರಾಳಿಗಳು ಧೂಳಿಪಟವಾಗೋದು ಖಂಡಿತ ಎಂದು ಅವರ ಅಭಿಮಾನಿಗಳಿಗೆ ಗೊತ್ತಾಗಿಬಿಟ್ಟಿತ್ತು. ಇಂದಿಗೂ ವಿಷ್ಣುವರ್ಧನ್ ಅಭಿಮಾನಿಗಳು ಕಡಗ ತೊಟ್ಟು ತಮ್ಮ ನೆಚ್ಚಿನ ನಾಯಕ ನಟನನ್ನ ಸಂಭ್ರಮಿಸುತ್ತಾರೆ. ಯಾಕಂದ್ರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಟ್ರೇಡ್ ಮಾರ್ಕ್ ಕೈಗಡಗ ಗೊತ್ತಿಲ್ಲದ ಕನ್ನಡಿಗರು ಯಾರಿದ್ದಾರೆ ಹೇಳಿ? ಅಷ್ಟು ಜನಪ್ರಿಯವಾಗಿತ್ತು ಈ ಕೈಗಡಗ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಕೈಗಡವನ್ನು ತಿರುಗಿಸುತ್ತಾ ವಿಶಿಷ್ಟ ಶೈಲಿಯಲ್ಲಿ ಹೆಜ್ಜೆಡುತ್ತಾ ಬಂದ್ರೆ ಎಂತವರು ಹುಚ್ಚೆದ್ದು ಕುಣಿಯುತ್ತಿದ್ದರು. ವಿಷ್ಣು ಕಡಗ ಅಭಿಮಾನಿಗಳ ಪಾಲಿಗಂತೂ ಇದು ಸಂಸ್ಕೃತಿಯೇ ಆಗಿಬಿಟ್ಟಿತ್ತು. ಪ್ರತಿಯೊಬ್ಬರು ವಿಷ್ಣು ಅಭಿಮಾನಿಗಳು ಕೂಡ ಅದೇ ರೀತಿಯ ಕಡಗವನ್ನ ಧರಿಸಿಕೊಂಡು ತಮ್ಮ ಅಭಿಮಾನವನ್ನ ತೋರಿಸುತ್ತಿದ್ದರು. ಆದರೆ ವಿಷ್ಣು ತೊಡುತ್ತಿದ್ದ ಆ ಕೈಗಡಗ ಅವರ ಹೋದ ಮೇಲೆ ಈಗ ಎಲ್ಲಿದೆ? ಅದನ್ನು ಯಾರು ಹಾಕಿಕೊಂಡಿದ್ದಾರೆ? ವಿಷ್ಣು ಅಂತ್ಯಕ್ರಿಯೆಯಲ್ಲಿ ಕಡಗವನ್ನು ಕೂಡ ಭಸ್ಮ ಮಾಡಲಾಯಿತೆ. ಹೀಗೆ ನೂರಾರು ಸಾವಿರಾರು ಪ್ರಶ್ನೆಗಳು ವಿಷ್ಣುವಿನ ಆರಾಧಕರಲ್ಲಿ ಮೂಡಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದೆ ಈ ವಿಡಿಯೋ. ಇದೇ ಕಾರಣ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಷ್ಣು ಅವರ ಕೈಗಡಗ ಅವರ ಕೈ ಸೇರಿದ್ದರ ಹಿಂದೆ ಒಂದು ಕುತೂಹಲಕರ ಘಟನೆ ಇದೆ. ಅದೊಮ್ಮೆ ಸಿನಿಮಾ ಶೂಟಿಂಗ್ ಎಂದು ವಿಷ್ಣು ಅವರು ಬೀದರ್ಗೆ ತೆರಳಿದ್ದರು. ಶೂಟಿಂಗ್ ನಡೆಯುತ್ತಿದ್ದ ಸ್ಥಳದ ಸಮೀಪದಲ್ಲಿಯೇ ಸಿಖ್ಖರ ಗುರುದ್ವಾರ ಇದೆ. ಅಷ್ಟು ಸಾಕಾಗಿತ್ತು. ಅವರ ಗಮನ ಅತ್ತ ಸೆಳೆಯುತ್ತದೆ. ಚಿತ್ರೀಕರಣ ಪ್ಯಾಕ್ ಆಗುವುದನ್ನೇ ಕಾಯುತ್ತಿದ್ದ ವಿಷ್ಣು ಗುರುದ್ವಾರಕ್ಕೆ ಹೋಗುತ್ತಾರೆ. ಅವರಿಗೆ ಆಧ್ಯಾತ್ಮದಲ್ಲಿ ಎಷ್ಟು ಒಲವಿತ್ತು ಎಂಬುದನ್ನ ಪ್ರತ್ಯೇಕವಾಗಿ ವಿವರಿಸಿ ಹೇಳಬೇಕಿಲ್ಲ. ಅಂಥದೊಂದು ಸೆಳೆತ ಅವರನ್ನು ಗುರುದ್ವಾರಕ್ಕೆ ಕರೆದೊಯ್ಯುತ್ತದೆ. ಅಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಸಲ್ಲಿಸಿ ಹೊರಬರುತ್ತಿದ್ದಂತೆ ಸಿಖ್ಖರ ಸಂತನೊಬ್ಬ ಎದುರಾಗುತ್ತಾನೆ. ಆ ವ್ಯಕ್ತಿ ವಿಷ್ಣುವನ್ನು ನೋಡುತ್ತಲೇ ಅವರಲ್ಲಿ ಏನೋ ಒಂದು ದೈವ ಗುಣ ಇದೆ ಎಂದು ಅವರನ್ನು ಸೈಡಿಗೆ ಕರೆದು ತನ್ನಲ್ಲಿದ್ದ ಕಡಗವನ್ನ ಅವರ ಕೈಗೆ ಹಾಕುತ್ತಾನೆ. ಅಷ್ಟೇ, ಅಂದಿನಿಂದ ಆ ಕೈಗಡಗ ಅವರ ಕೈಯಲ್ಲೇ ಇತ್ತು.
ಆ ಕಡಗದಲ್ಲಿ ಅದಾವ ಶಕ್ತಿಯನ್ನು ವಿಷ್ಣು ಅವರು ಕಂಡಿದ್ದರೋ ಗೊತ್ತಿಲ್ಲ, ಆದರೆ ಯಾವತ್ತೂ ಅದನ್ನು ಅವರು ಬಿಚ್ಚಿಟ್ಟಿಲ್ಲ. ಅಂದ ಹಾಗೆ ಈ ಕೈಗಡಗವನ್ನ ಅವರು ಮೊಟ್ಟ ಮೊದಲ ಬಾರಿಗೆ ಸಿಂಹದ ಜೋಡಿ ಎಂಬ ಚಿತ್ರದಲ್ಲಿ ಹಾಕಿಕೊಂಡಿದ್ದರು. ವಿಷ್ಣುವರ್ಧನ್ ನಿಧನದ ಬಳಿಕ ಅವರ ಕಡಗವನ್ನು ತಮ್ಮದಾಗಿಸಿಕೊಳ್ಳಲು ತುಂಬಾ ಜನ ಪ್ರಯತ್ನ ಪಟ್ಟಿದ್ದರು. ಆದರೆ ವಿಷ್ಣು ಕುಟುಂಬಸ್ಥರು ಈ ಕೈಗಡವನ್ನ ಯಾರಿಗೂ ಕೊಟ್ಟಿರಲಿಲ್ಲ. ಅಷ್ಟೇ ಯಾಕೆ, ಸ್ವತಃ ಅಳಿಯ ಅನಿರುದ್ಧ್ ಅವರಿಗೂ ವಿಷ್ಣು ಕಡಗವನ್ನ ಕೊಡುವುದಕ್ಕೆ ಭಾರತಿ ವಿಷ್ಣುವರ್ಧನ್ ಒಪ್ಪಲಿಲ್ಲವಂತೆ. ವಿಷ್ಣು ಕಡಗ ಈಗ ಸುದೀಪ್ ಕೈಯಲ್ಲಿದೆ, ದರ್ಶನ್ ಕೈಯಲ್ಲಿದೆ, ಅಳಿಯ ಅನಿರುದ್ಧ್ ಕೈಯಲ್ಲಿದೆ ಎಂದು ನಾನಾ ಗಾಸಿಪ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಡಿಕೊಂಡಿವೆ. ಆದರೆ ಈ ಎಲ್ಲ ಸುದ್ದಿಗಳು ಶುದ್ಧ ಸುಳ್ಳು. ಯಾಕಂದ್ರೆ ವಿಷ್ಣು ಅವರ ಕೈಗಡಗ ಯಾರ ಬಳಿಯೂ ಇಲ್ಲ. ಸಾಹಸ ಸಿಂಹ ಅವರ ಕಡಗ ಅವರು ನಿಧನ ಹೊಂದಿದಾಗಿದ್ದಲು ವಿಷ್ಣುವರ ಮನೆಯಲ್ಲೇ ಇದೆ. ಅವರ ಪುತ್ರಿ ಕೀರ್ತಿ ಅವರು ವಿಷ್ಣುವರ್ಧನ್ ಅವರ ಕೈಗಡಗವನ್ನ ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಕೇವಲ ಕೈಗಡಗವನ್ನ ಮಾತ್ರವಲ್ಲದೆ ವಿಷ್ಣುವರ್ಧನ್ ಅವರ ಧರಿಸುವ ಉಡುಪುಗಳು, ಆಭರಣಗಳು, ವಾಚುಗಳು, ಕೊರಳುಮಣಿ, ತಲೆಗೆ ಧರಿಸುತ್ತಿದ್ದ ಟರ್ಬನ್ ಮುಂತಾದ ವಸ್ತುಗಳನ್ನ ಕೀರ್ತಿ ಜೋಪಾನ ಮಾಡಿಕೊಂಡು ಬಂದಿದ್ದಾರೆ. ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ಸಿದ್ಧಗೊಂಡಾಗ ಆ ಕೈಗಡಗವನ್ನ ಸ್ಮಾರಕ ಬಳಿಯಲ್ಲಿಯೇ ಪ್ರದರ್ಶನಕ್ಕೆ ಇಡಲಾಗುವುದೆಂದು ಕುಟುಂಬಸ್ಥರು ಹೇಳಿಕೊಂಡಿದ್ದಾರೆ. ಈಗ ನಿಮಗೆ ಗೊತ್ತಾಗಿರಬೇಕಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೈಗಳಿಗೆ ಈ ಕೈಗಡಗ ಬಂದಿದ್ದಾದರೂ ಹೇಗೆ ಎಂದು, ಈಗ ಎಲ್ಲಿದೆ ಎಂದು. ಇಂತಹದೇ ರೋಚಕ ವಿಷಯಗಳಿಗಾಗಿ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ ಅನ್ನ ನೋಡ್ತಾ ಇರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.